ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ಯಥೇಚ್ಛವಾಗಿ ಬಂದು ನಿಮ್ಮ ಅಕೌಂಟ್ ಅನ್ನು ತಲುಪತ್ತೆ, ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಸಮಯದಲ್ಲಿ ತಮ್ಮೆಲ್ಲರಿಗೂ ಸಹ ನಮ್ಮ ಹೊಸ ವರ್ಷವಾದಂತಹ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಕೆಲ ದಿನಗಳ ಹಿಂದಷ್ಟೇ ನಾವು ಒಂದು ಕ್ಯಾಲೆಂಡರ್ನ ವಾರ್ಷಿಕ ಭವಿಷ್ಯವನ್ನ ನೋಡಿದ್ದೇವೆ. ಈಗ ನಮ್ಮ ಪಂಚಾಂಗದ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸೋಣ. ಆದ್ರೆ ವರ್ಷ ಭವಿಷ್ಯವನ್ನು ಗಮನಿಸೋಕ್ ಮುಂಚೆ ಹಲವು ವಿಚಾರಗಳನ್ನ ನಾವು ತಿಳ್ಕೊಳ್ಳಬೇಕು. ಯಾವ ವರ್ಷ, ಯಾವ ವಾರ ಪ್ರಾರಂಭವಾಗ್ತಾ ಇದೆ, ಅದರ ಒಂದು ಸ್ಥಿತಿಗತಿಗಳೇನು, ಅದರಿಂದ ಯಾವ್ಯಾವ ರೀತಿಯಾಗಿ ನಮಗೆ ಒಂದು ತೊಂದರೆ ತಾಪತ್ರಗಳು ಆಗಬಹುದು ಅಥವಾ ಒಳಿತಾಗಬಹುದು ಅನ್ನೋದನ್ನ ಮೊದಲನೇದ ಗಮನಿಸ್ಕೊಳ್ಳೋಣ. 30ನೇ ತಾರೀಕು 3ನೇ ತಿಂಗಳು ಭಾನುವಾರದ ದಿವಸ ನಮಗೆ ಶ್ರೀ ಕ್ರೋಧಿನಾಮ ಸಂವತ್ಸರವು ಮುಗಿದು ಶ್ರೀ ವಿಶ್ವಾವಸುನಾಮ ಸಂವತ್ಸರವು ಶುರುವಾಗ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ನಮಗೆ ವಸಂತ ನವರಾತ್ರಿಯೂ ಸಹ ಪ್ರಾರಂಭವಾಗುವಂತಹದ್ದು. ವಸಂತ ನವರಾತ್ರಿ ಶುರುವಾಗುತ್ತೆ. ಹೇಗೆ ನಾವು ಶರನ್ನವರಾತ್ರಿ ಮಾಡ್ತೀವಲ್ಲ, ಹಾಗೆ ಈಗಲೂ ಸಹ 9 ದಿವಸಗಳ ಕಾಲ ನಾವು ಮಾಡ್ತಕ್ಕಂತಹದ್ದು ಯಾವ ವಿಚಾರ ಅಂತ ಹೇಳಿದ್ರೆ ನಮಗೆ ವಸಂತ ನವರಾತ್ರಿ. ಆ ವಸಂತ ನವರಾತ್ರಿಯ ಶುಭಾಶಯಗಳು. ಜೊತೆಗೆ ಭಾನುವಾರ ನಮಗೆ ವರ್ಷ ಪ್ರಾರಂಭವಾಗೋದ್ರಿಂದ ಈ ವರ್ಷದ ರಾಜನಾಗಿರ್ತಾನೆ ರವಿ. ಈ ರವಿ ರಾಜನಾಗಿರೋದ್ರಿಂದ ಏನಾಗತ್ತೆ ಅಂದ್ರೆ ಮಳೆಗಳು ಸ್ವಲ್ಪ ಏನಾಗತ್ತೆ, ಬರಬೇಕಾದ ಪ್ರದೇಶಕ್ಕೆ ಬರದೆ ಬಾರದ ಪ್ರದೇಶಕ್ಕೆ ಬರ್ತಕ್ಕಂಥದ್ದು. ಅಂದ್ರೆ ಎಲ್ಲಿ ಮಳೆ ಸರಿಯಾಗಿ ಆಗತ್ತೆ ನಿರೀಕ್ಷೆ ಇರುತ್ತಲ್ಲ, ಅಲ್ಲಿ ಈ ವರ್ಷ ಆಗೋದಿಲ್ಲ. ಅಯ್ಯೋ ಮಳೆಯೇ ಬರಲ್ಲ, ಬರಗಾಲ ಬರಭೂಮಿ ಅಂತ ಅನಿಸ್ಕೊಂಡ ಜಾಗದಲ್ಲೆಲ್ಲ ಚೆನ್ನಾಗಿ ಮಳೆಗಳಾಗೋಕಂಥದ್ದು ಆಗತ್ತೆ. ಮತ್ತೆ ಈ ಶಸ್ತ್ರಗಳ ಅಗ್ನಿಪೀಡೆ ಮತ್ತು ಅಗ್ನಿ ಭಯಗಳು ಉಂಟಾಗ್ತಕ್ಕಂತಹದ್ದು, ಪ್ರಜೆಗಳಿಗೆ ರಾಜರಿಂದ ತೊಂದರೆಗಳು ಬರ್ತಕ್ಕಂತಹದ್ದು, ಕೆಲ ಅನಿಷ್ಟ ಫಲಗಳು ನಡೆಯುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಜಾಸ್ತಿ ಆಗೋಗುವಂಥದ್ದು ಇರಬಹುದು, ಅಥವಾ ಅವ್ರು ತಗೊಳ್ಳುವಂತಹ ಕೆಲವೊಂದು ರೆವಲ್ಯೂಷನ್ಸ್ ಗಳಿಂದ ಸಾಮಾನ್ಯ ಪ್ರಜೆಯ ಮೇಲೆ ಹೊಡೆತ ಬೀಳ್ತಕ್ಕಂಥದ್ದು, ಯಾವುದೋ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡೋದ್ರಿಂದ ಅದರಿಂದ ಫಲಾನುಭವಿಗಳಾಗಿದ್ದಂತಹ ಅದೆಷ್ಟೋ ಜನರು ಆ ಒಂದು ಕ್ರಿಯೆಗಳಿಂದ ಏನಾಗುತ್ತೆ, ಆ ಒಂದು ಫಲಾನುಭವಿಗಳಿಂದ ಆಚೆ ಬರಬೇಕಾಗತ್ತೆ. ಅದರಿಂದ ಒಂದಷ್ಟು ಜನರು ಪಾಪ ತೊಂದರೆ ಅನುಭವಿಸ್ತಾರಲ್ಲ. ಈ ರೀತಿಯಾಗಿ ರಾಜನಾದಂತಹ ರವಿಯ ಪ್ರಭಾವದಿಂದ ಈ ರೀತಿಯಾಗಿ ಆಗತ್ತೆ. ಇನ್ನು ಚಂದ್ರನು ಈ ಒಂದು ಸಂವತ್ಸರಕ್ಕೆ ಮಂತ್ರಿಯಾಗಿರ್ತಾನೆ, ಮಂತ್ರಿಮಂಡಲದ ಅಧಿಪತಿಯಾಗಿರ್ತಾನೆ. ಸಸ್ಯಗಳು ಚೆನ್ನಾಗಿ ಫಲವನ್ನ ಕೊಡುತ್ತದೆ. ಜೊತೆಗೆ ಆರೋಗ್ಯದಲ್ಲಿ ಮತ್ತು ತುಂಬಾ ದೊಡ್ಡ ಭೀಕರ ಕಾಯಿಲೆಗಳು ಬರುವಂತಹ ಯಾವುದೇ ಸೂಚನೆಗಳಿಲ್ಲ. ಜೊತೆಗೆ ರಾಜನಿಗಿಂತ ಮಂತ್ರಿಯ ಆಡಳಿತಗಳು ಜಾಸ್ತಿ ಆಗತ್ತೆ ಹಲವು ಭಾಗಗಳಲ್ಲಿ. ಅಂದ್ರೆ ಅವನ್ ರಾಜನಾಗಿರ್ತಾನಷ್ಟೇ, ಅಂದ್ರೆ ಮಂತ್ರಿಯೋ ಇನ್ನೆಂದೇನೋ ಆಗಿರ್ತಾನೆ, ಆದ್ರೆ ಆ ಸಂಪೂರ್ಣ ಆಡಳಿತವನ್ನೆಲ್ಲ ಬೇರೆಯವರು ಹ್ಯಾಂಡಲ್ ಮಾಡ್ತಿರ್ತಾರೆ ಹಲವು ಭಾಗಗಳಲ್ಲಿ. ಆ ರೀತಿಯಾಗಿ ಆಗತ್ತೆ. ಇನ್ನು ಸೇನಾಧಿಪತಿ ರವಿಯೇ ಆಗಿದ್ದಾನೆ. ಮೇಘಗಳು ನಾನು ಆಗ್ಲೇ ಹೇಳಿದ ಹಾಗೆ ಗಾಳಿಯಿಂದ ಚದುರಿಸಲ್ಪಡತ್ತೆ. ಅಂದ್ರೆ ಗಾಳಿ ಬೀಸುವುದರ ಅಧಿಕವಾದ ಗಾಳಿಯ ಒತ್ತಡಗಳು ಜಾಸ್ತಿ ಆಗಿ ಹೋಗ್ಬಿಡತ್ತೆ. ಬೇಕಾದ ಕಡೆ ಸರಿಯಾದ ರೀತಿಯಲ್ಲಿ ಒಂದು ಮಳೆಗಳು ಬರೋದಿಲ್ಲ. ಇನ್ನು ರವಿಯೇ ಈ ಒಂದು ಸೇನಾಧಿಪತಿ ಆಗಿರೋದ್ರಿಂದ ಅಕಾಲಿಕ ಯುದ್ಧಗಳನ್ನ ಕೊಟ್ಟು ಬಿಡ್ತಾನೆ. ನಮ್ಮ ದೇಶದಲ್ಲೇ ಆಗಬೇಕು ಅಂತ ಏನಿಲ್ಲ, ಯಾವುದೇ ದೇಶದಲ್ಲಿ ಬೇಕಾದ್ರೂ ಆಗತ್ತೆ. ಸೊ ಅದೊಂದು ನೆಗೆಟಿವ್ ಪರಿಣಾಮಗಳು ಇರ್ತಕ್ಕಂಥದ್ದು. ಭೂಮಿನಲ್ಲಿ ಕೆಂಪು ಬಣ್ಣದ ಧಾನ್ಯಗಳು ಉತ್ತಮವಾದ ಫಲವನ್ನ ಕೊಡ್ತಕ್ಕಂತಹ ವರ್ಷವಾಗಿರುತ್ತೆ. ಇನ್ನು ಸಸ್ಯಾಧಿಪತಿ, ಸಸ್ಯಗಳು ಚೆನ್ನಾಗಿರ್ಬೇಕು, ಪರಿಸರ ಚೆನ್ನಾಗಿರ್ಬೇಕು, ಆಗ ಮಾತ್ರ ಮನುಷ್ಯ ಒಂದಿಷ್ಟು ನೆಟ್ಟೊಸರು ಬಿಡೋದಕ್ಕೆ ಸಾಧ್ಯ. ಇಲ್ಲಿ ಕೃಷಿನಲ್ಲಿ ಅಂತ ಬಂದ ಸಂದರ್ಭಕ್ಕೆ ಗುರು ಸಸ್ಯಾಧಿಪತಿ ಆಗಿರುವುದರಿಂದ ಪೈರುಗಳು ಚೆನ್ನಾಗಿ ಫಲ ಕೊಡೋದಕ್ಕೆ ಶುರು ಮಾಡುತ್ತವೆ. ಪದಾರ್ಥಗಳ
ಬೆಲೆಗಳು ಸ್ವಲ್ಪ ಮಟ್ಟಕ್ಕೆ ಅಧಿಕವಾಗ್ತಕ್ಕಂತಹದ್ದು. ಕೊಂಕಣ ದೇಶಗಳಲ್ಲಿ, ಕೊಂಕಣ ಸ್ಥಾನಗಳಲ್ಲಿ ಮತ್ತು ಮಗಧ ದೇಶಗಳಲ್ಲಿ ಸಸ್ಯಗಳ ಬೆಳವಣಿಗೆಗಳು ಮತ್ತು ಪದಾರ್ಥಗಳು ಬೆಲೆ ಹೆಚ್ಚಳವಾಗ್ತದೆ. ಅಂದ್ರೆ ಸಸ್ಯಗಳ ಬೆಳೆಗಳು ಕಡಿಮೆಯಾಗಿ ಇವುಗಳ ಪದಾರ್ಥಗಳ ಬೆಲೆಗಳು ಸಾಮಾನ್ಯನೇ ಅಲ್ವಾ. ನಮಗೆ ಆಹಾರದ ಸರಬರಾಜು ಕಮ್ಮಿ ಆದಾಗ ಬೆಲೆಗಳು ಜಾಸ್ತಿ ಆಗೋದು ಸಹಜನೇ ಅಲ್ವಾ. ಸೊ ಹೀಗೆ ಇನ್ನು ಧಾನ್ಯಾಧಿಪತಿ ಕುಜನಾಗಿರ್ತಾನೆ. ಧಾನ್ಯಾಧಿಪತಿ ಕುಜನಾಗಿರೋದ್ರಿಂದ ಕೆಂಪು ಬಣ್ಣದ ಭೂಮಿನಲ್ಲಿ ಬೆಳೆಯುವಂತಹ ಕೃಷಿಗೆ ಸಂಬಂಧಪಟ್ಟಂತಹ ಧಾನ್ಯಗಳಾಗಲಿ ಅಥವಾ ಕೃಷಿಯ ತರಕಾರಿಗಳು ಈ ಕೆಂಪು ಮಣ್ಣಲ್ಲಿ ಏನೇ ಬೆಳೆ ಬೆಳೆದ್ರು ಅದು ಒಳ್ಳೆ ರೀತಿಯಲ್ಲಿ ಫಲಗಳನ್ನು ಕೊಡುತ್ತವೆ. ಇನ್ನು ಅರ್ಘಾಧಿಪತಿ ರವಿ, ಈ ಅರ್ಘಾಧಿಪತಿ ರವಿ ಅಂತ ಬಂದ ಸಂದರ್ಭಕ್ಕೆ ಈ ಹೈನುಗಾರಿಕೆಗಳನ್ನು ಜಾಸ್ತಿ ಸೂಚನೆ ಮಾಡೋದು, ಲಿಕ್ವಿಡ್ ಐಟಮ್ಸ್ ಗಳನ್ನ ಜಾಸ್ತಿ ತೋರಿಸ್ತಕ್ಕಂಥದ್ದು ಅರ್ಘಾಧಿಪತಿ ಅಂದ್ರೆ. ಸೊ ಇವುಗಳ ಬೆಲೆಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು. ಹಾಲಿನ ಬೆಲೆ, ಮೊಸರು ಬೆಲೆ, ಹಾಲಿನ ಪದಾರ್ಥಗಳ ಬೆಲೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಗೆ ಇನ್ನು ಈ ಲಿಕ್ಕರ್ ಐಟಮ್ಸ್ ಗಳೆಲ್ಲ ಜಾಸ್ತಿ ಆಗುವಂಥದ್ದು ಈ ರೀತಿಯಾಗಿ ಆಗತ್ತೆ. ಇನ್ನು ಕೆಚ್ಚಲಗಳ ಪ್ರಾಬ್ಲಮ್ಗಳಿಂದ ಹಸುಗಳು ಬಳಲ್ಬೇಕಾಗತ್ತೆ ಈ ವರ್ಷ. ರಾಜರಿಗೆ ಪರಸ್ಪರ ಕ್ರೋಧಗಳು ಉಂಟಾಗುತ್ತೆ. ಈ ರಾಜ್ಯದವ್ರನ್ನ ಕಂಡ್ರೆ ಆ ರಾಜ್ಯದವ್ರಿಗೆ ಆಗದೆ ಇರುವಂತಹದ್ದು, ಆ ದೇಶದವ್ರನ್ನ ಕಂಡ್ರೆ ಈ ದೇಶದವರಿಗೆ ಆಗದೆ ಇರುವಂತಹ ಪರಿಸ್ಥಿತಿಗಳೆಲ್ಲ ಉತ್ಪತ್ತಿ ಆಗತ್ತೆ. ಇನ್ನು ಮೇಘಾಧಿಪತಿ, ಮಳೆಯನ್ನ ಸುರಿಸ್ತಕ್ಕಂತಹ ಮೇಘಾಧಿಪತಿಯಾಗಿರ್ತಕ್ಕಂಥವನು ಸಹ ರವಿನೇ ಆಗಿರೋದ್ರಿಂದ ಈ ವರ್ಷ ಅಲ್ಪವೃಷ್ಟಿ, ಹೋದ ವರ್ಷದ ಹಾಗೆ ಬಹಳ ದೊಡ್ಡ ಮಟ್ಟದ ಮಳೆಯನ್ನ ಎಲ್ಲಾ ಪ್ರದೇಶಗಳಲ್ಲೂ ನಿರೀಕ್ಷೆ ಮಾಡೋಕೆ ಸಾಧ್ಯವಿಲ್ಲ. ಅಲ್ಪವೃಷ್ಟಿಯಾಗುತ್ತೆ. ಅದೇ ರೀತಿಯಾಗಿ ಪ್ರಜೆಗಳಿಗೆ ಹೆಚ್ಚು ಭಯಗಳು ಉಂಟಾಗ್ತವೆ. ಕಡಲ ತೀರದಲ್ಲಿ ಈ ವರ್ಷ ಮಳೆ ಬಂದು ತೊಂದರೆ ಆಗೋದಕ್ಕಿಂತ ನದಿ ನೀರಿನ ಒಳಹರಿವಿನ ಹೆಚ್ಚಳದಿಂದ ಹಲವು ತೊಂದರೆಗಳಾಗ್ತದೆ. ಹುಷಾರಾಗಿರ್ಬೇಕು. ಇನ್ನು ರಸಾಧಿಪತಿಯಾಗಿರ್ತಕ್ಕಂತಹದ್ದು ಶನಿ. ಶನಿ ರಸಾಧಿಪತಿಯಾಗಿರೋದ್ರಿಂದ ಜನರಿಗೆ ಅಭಿವೃದ್ಧಿಗಳು ಕೆಲ ಸ್ಥಾನಗಳಲ್ಲಿ ಉಂಟಾಗ್ತದೆ. ಮತ್ತೆ ಈ ರಸಯುಕ್ತ ಪದಾರ್ಥಗಳ ಬೆಲೆಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ನಿರಸಾಧಿಪತಿಯಾಗಿರ್ತಕ್ಕಂಥದ್ದು ಈ ವರ್ಷ ಬುಧ. ಇದರಿಂದ ನಿರಸಾಧಿಪತಿ ಅಥವಾ ನಿರಸ ಅಂತಂದ್ರೆ ರಸಗಳು ಇಲ್ಲದೆ ಇರ್ತಕ್ಕಂಥದ್ದು. ಉದಾಹರಣೆಗೆ ಕಾಳುಗಳಾಗಿರಬಹುದು, ದಿನಸಿಗಳಾಗಿರಬಹುದು, ಈ ರೀತಿಯಾಗಿರ್ತಕ್ಕಂತಹ ವಸ್ತುಗಳು. ಮತ್ತು ಅದರಲ್ಲಿ ನಮಗೆ ಈ ತಾಮ್ರ, ಉಕ್ಕು, ಕಬ್ಬಣ ಈ ತರ ಲೋಹದ ಪದಾರ್ಥಗಳು ಸಹ ಈ ನಿರಸಕ್ಕೆ ಅದಕ್ಕೆ ಬರುತ್ತದೆ. ಸೊ ಅಂತಹ ಬೆಳೆಗಳೆಲ್ಲ ಈ ವರ್ಷ ದುಪ್ಪಟ್ಟಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಫ್ರೇಗ್ರೆನ್ಸ್ಗಳು ಮತ್ತೆ ಫ್ಲೇವರ್ಗಳದ್ದು ಅವುಗಳ ರೇಟ್ಗಳೆಲ್ಲ ಜಾಸ್ತಿ ಆಗ್ತಕ್ಕಂಥದ್ದು ಆಗತ್ತೆ. ಬೆಳ್ಳಿ ಈ ವರ್ಷ ತುಂಬಾ ಕಡಿಮೆ ಬೆಲೆ ಆಗ್ತದೆ. ಕಬ್ಬಣ ಜಾಸ್ತಿ ಆಗ್ತದೆ. ಕಬ್ಬಣದ ಬೆಲೆ ಜಾಸ್ತಿ ಆಗಿ ಬೆಳ್ಳಿ ಬೆಲೆ ಕಡಿಮೆ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಕೊನೆಯದಾಗಿ ಪಶುನಾಯಕ. ಇಡೀ ನಮ್ಮ ಪ್ರಪಂಚದಲ್ಲಿ ಪಶುಗಳಿಗೆ ನಾಯಕನು ಆಗ್ಬೇಕಾಗಿರ್ತಕ್ಕಂಥದ್ದು ಈ ಒಂದು ಪಶುನಾಯಕನ ಪರಿಸ್ಥಿತಿ. ಈ ಪಶುನಾಯಕನ ಪರಿಸ್ಥಿತಿ ಅಂತ ಬಂದ ಸಂದರ್ಭಕ್ಕೆ ನಿಮ್ಮ ಒಂದು ಸ್ಥಾನಗಳಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅಂತಂದ್ರೆ, ಪಶುಗಳಿಗೆ ಈ ವರ್ಷ ಅಂತಹ ಉತ್ತಮದಾಯಕವಾಗಿ ಇಲ್ಲ. ಪಶುನಾಯಕನಾಗಿರ್ತಾನೆ ಯಮ ಆಗಿರೋದ್ರಿಂದ ಪಶುಗಳಿಂದ ಉತ್ಪತ್ತಿ ಆಗುವಂತಹ ಹಾಲು, ಹಾಲಿನ ಉತ್ಪನ್ನ, ಚರ್ಮ, ಮಾಂಸ, ಅದೇ ರೀತಿಯಾಗಿ ಲೆದರ್ ಬಿಸ್ನೆಸ್ಗಳು ಇವೆಲ್ಲದರ ಬೆಲೆಗಳು ವಿಪರೀತ ಆಗಿ ಹೋಗ್ಬಿಡುತ್ತೆ. ಸ್ವಲ್ಪ ಈ ಒಂದು ಪಶುಲೋಕದಿಂದ ಮತ್ತು ಆಹಾರ ಸರಪಳಿಯ ವಿಚಾರಗಳಲ್ಲಿ ತೊಂದರೆ ತಾಪತ್ರೆಗಳು ಬರ್ತವೆ. ಆಹಾರ ಸರಪಳಿ ಕರೆಕ್ಟ್ ಆಗಿರಬೇಕು. ನೋಡಿ, ಹುಲ್ಲನ್ನು ತಿಂದು ಮಿಡತೆ ಬದುಕಿದ್ರೆ ಮಿಡತೆಯನ್ನು ತಿಂದು ಕಪ್ಪೆ ಬದುಕತ್ತೆ, ಕಪ್ಪೆಯನ್ನು ತಿಂದು ಹಾವು ಬದುಕತ್ತೆ, ಹಾವನ್ನು ತಿಂದು ಹದ್ದು ಬದುಕತ್ತೆ, ಹದ್ದನ್ನು ತಿಂದು ಇನ್ನೊಂದೇನೋ ಒಂದು ಬದುಕತ್ತೆ. ಅದೆಲ್ಲವನ್ನ ತಿಂದು ಬೆಳೆದು ಬಾಯಿಗೆ ಹಾಕೊಳಕ್ ಮನುಷ್ಯ ಇದ್ದಾನೆ. ಆಹಾರ ಸರಪಳಿ, ಆ ಆಹಾರ ಸರಪಳಿಯನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಇನ್ನು ಈ ವರ್ಷದ ಸಂವತ್ಸರದ ಫಲ, ಈ ವರ್ಷದ ಸಂಪೂರ್ಣವಾಗಿ ಯಾವ ರೀತಿಯಾಗಿರಬಹುದು ಅಂತ ಬ್ರೀಫ್ ಆಗಿ ನೋಡೋದಾಯ್ತು ಅಂತ ಹೇಳಿದ್ರೆ, ಈ ವರ್ಷ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರತ್ವಗಳು ಉಂಟಾಗ್ತಕ್ಕಂಥದ್ದು. ಒಂದು ದೇಶದವರಿಗೆ ಇನ್ನೊಂದು ದೇಶಗಳು ಆಗಲ್ಲ. ಇದು ಬಹಳ ಕಾಲದಿಂದ ನಡ್ಕೊಂಡು ಬರ್ತಾನೆ ಇದೆ. ಈ ಮೇಘಗಳು ಆಗ್ಲೇ ಹೇಳಿದ ಗಾಳಿಯಿಂದ ಚದುರಿಸಲ್ಪಟ್ಟು ಸಾಧಾರಣವಾದ ಮಳೆಯನ್ನ ಕೊಡಬಹುದು, ಅತ್ಯಂತ ನಿರೀಕ್ಷಿತ ಮಳೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆಗ್ಲೇ ಹೇಳಿದ ಹಾಗೆ ಕೆಂಪು ಭೂಮಿಯಲ್ಲಿ ಬೆಳೆ ಬೆಳೆಯತಕ್ಕಂಥವ್ರಿಗೆ ಈ ವರ್ಷ
ಭರ್ಜರಿ ಲಾಭಗಳು ಇರುತ್ತವೆ. ಶ್ರೀಗಂಧ ಆಗ್ಬಹುದು, ಚಿನ್ನ ಆಗಬಹುದು, ಮುತ್ತಾಗಬಹುದು ಮತ್ತು ಬೆಳ್ಳಿ ಇವುಗಳ ದುರ್ಲಭವಾಗಿ ಸಿಗುತ್ತೆ. ಮೈನಿಂಗ್ಗಳು ಕಮ್ಮಿ ಆಗ್ತವೆ, ಸ್ವಲ್ಪ ಮೈನಿಂಗ್ಗಳು. ಹಾಗಾಗಿ ಬೆಳ್ಳಿ ಪದಾರ್ಥವೊಂದನ್ನು ಬಿಟ್ಟು ಮಿಕ್ಕೆಲ್ಲ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತವೆ. ಪಶುಗಳಿಗೆ ಒಂದ್ ಸ್ವಲ್ಪ ಅನಾರೋಗ್ಯಗಳು ಜಾಸ್ತಿ, ಮೇವಿನ ಕೊರತೆ ಉಂಟಾಗಬಹುದು. ಹಾಗಾಗಿ ಈ ವರ್ಷ ಅಷ್ಟೊಂದು ಉತ್ತಮವಾದ ವರ್ಷವಾಗಿರಲ್ಲ. ಸ್ವಲ್ಪ ಎಲ್ಲಾ ವಿಚಾರಗಳಲ್ಲೂ ತೊಂದರೆಗಳಿದ್ದಾವೆ. ದೇವರ ಮೇಲೆ ಭಾರ ಹಾಕಿ ಮುಂದುವರ್ಕೊಂಡು ಹೋಗ್ಬೇಕು. ಏನು ಮಾಡಕ್ ಆಗದ ಪರಿಸ್ಥಿತಿ ಅಲ್ವಾ. ಪ್ರತಿಯೊಂದನ್ನು ನಾವು ಯೋಚನೆ ಹೋಗ್ತಾ ಇರಬಾರ್ದು. ಎಲ್ಲದನ್ನು ತೂಕ ಮಾಡ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ಯೋಚನೆ ಮಾಡೋದು ಬೇಡ, ಎಲ್ಲವೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವರ್ಷದ ವರ್ಷ ಫಲ ಹೇಗಿದೆ ಅಂತ ಈಗ ನೋಡೋಣ. ನೋಡಿ, ವರ್ಷ ಭವಿಷ್ಯ ಅಂತ ಬಂದಾಗ ನಾವು ವರ್ಷ ಭವಿಷ್ಯವನ್ನ ಲೆಕ್ಕಾಚಾರ ಮಾಡ್ತಕ್ಕಂತಹದ್ದು ಹೇಗೆ ಅಂತ ಹೇಳಿದ್ರೆ, ಗುರು ಮತ್ತು ಶನಿಯ ಪ್ರಭಾವದಿಂದಾಗಿ ಅದರ ಜೊತೆಗೆ ಒಂದು 50% ರಾಹುಕೇತುಗಳನ್ನು ಸಹ ನಾವು ಒಳಪಡಿಸ್ಕೊಳ್ತೀವಿ. ಈ ರಾಹುಕೇತು, ಶನಿ ಮತ್ತು ಗುರುಗಳು ದೀರ್ಘಕಾಲದಲ್ಲಿ ಒಂದೇ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದಾಗಿ ನಮಗೆ ಆ ವರ್ಷದ ಫಲಗಳು ನಮಗೆ ನಿರ್ಧಾರ ಮಾಡೋದಕ್ಕೆ ಸಾಧ್ಯವಾಗತ್ತೆ. ದೀರ್ಘಕಾಲದಲ್ಲಿ ನಿಮಗೆ ಶುಭ ಇದೆಯಾ, ದೀರ್ಘಕಾಲದಲ್ಲಿ ಅಶುಭ ಇದೆಯಾ ಅನ್ನೋದನ್ನ ನಾವು ನಿರ್ಧಾರ ತುಂಬಾನೇ ಸರಳವಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾದ್ರೆ ಮೇಷರಾಶಿಯವರಿಗೆ ಈ ವರ್ಷ ಗುರು ಹೇಗಿದೆ, ಶನಿ ಹೇಗಿದೆ, ರಾಹುಕೇತುಗಳ ಪ್ರಭಾವಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸೋಣ. ನೋಡಿ, ಮೇಷರಾಶಿಯವರಿಗೆ ಪ್ರಪ್ರಥಮವಾಗಿ ಈ ವರ್ಷ ಶುರುವಾಗ್ತಾ ಇರುವಂತಹದ್ದೇ 7.5 7.5 ಶುರುವಾಗ್ತಾ ಇರೋದ್ರಿಂದ ಗಾಬರಿ ಆಗ್ಬೇಕಾಗಿಲ್ಲ. ನಾವು ತುಂಬಾ ಬಾರಿ ಹೇಳಿದ್ದೀವಿ, ನಿಮ್ಗೆ ಮೊದಲನೇ ಸಲ ಬರ್ತಾ ಇದೆಯಾ, 2ನೇ ಸಲ ಬರ್ತಾ ಇದೆಯಾ, 3ನೇ ಸಲ ಬರ್ತಾ ಇದೆಯಾ, ನಿಮ್ಮ ಜನ್ಮ ಜಾತಕವನ್ನ ಒಮ್ಮೆ ತೋರಿಸ್ಕೊಳ್ಳಿ. ಜನ್ಮ ಜಾತಕದ ಅನ್ವಯ ನಿಮಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದನ್ನ ನಿರ್ಧಾರ ಮಾಡಿ ಅದಾದ ನಂತರ ನೀವು ಭಯ ಪಟ್ಕೊಳ್ಳಿ. ಸುಮ್ಮನೆ ಭಯ ಪಟ್ಕೊಳ್ಳೋದು ಬೇಡ. ನಿಮ್ಗೆ 2ನೇ ಬಾರಿ ಬಂದಿದೆ ಅಂತಂದ್ರೆ ಆಲ್ಮೋಸ್ಟ್ ನೋಡಿ, ಈ 1980s to 2001, 2002 ಅಲ್ಲಿವರೆಗೂ ಸಹ ಇರುವಂತಹ ಜನರೇಷನ್ ಅವರಿಗೆ ಇದು 2ನೇ ಬಾರಿ ಬರ್ತಾ ಇದೆ ಆಲ್ಮೋಸ್ಟ್. ಸೊ ಹಾಗಾಗಿ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ತೋರಿಸ್ಕೊಂಡಾಗ ನಿಮ್ಗೆ ಎಷ್ಟನೇ ಬಾರಿ ಬರ್ತಿದೆ, 2ನೇ ಬಾರಿ ಬರ್ತಾ ಇದ್ದಾಗ ಇದು ತುಂಬಾ ಒಳ್ಳೆ ಪ್ರಭಾವಗಳನ್ನ ಕೊಡುತ್ತೆ. ಹೊಂಬು ಶನಿ ಅಂತ ಕರೀತಾರೆ. ಈ ಹೊಂಬು ಶನಿಯ ಪ್ರಭಾವ ತುಂಬಾ ದೀರ್ಘಕಾಲದಲ್ಲಿ ಶುಭ ಫಲಗಳನ್ನು ಕೊಡುತ್ತೆ. ಅನೇಕ ರಾಜ ವೈಭೋಗಗಳನ್ನ ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ, ಅಧಿಕಾರಗಳನ್ನ ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಕೆಲಸ ಕಾರ್ಯಗಳು ಸರಿಯಾಗಿ ನಡೀತಾ ಇಲ್ಲ, ಏನು ಆಗ್ತಾ ಇಲ್ಲ ಅಂತಂದ್ರೂ ಸಹ ಇದೇ ಹೊಂಬು ಶನಿ ನಿಮ್ಗೆ ಅನುಕೂಲವನ್ನ ತಂದು ಕೊಡ್ತಾನೆ. ಒಳ್ಳೆ ರೀತಿಯಾದ ಬೆಳವಣಿಗೆ ಸಹ ನಿಮ್ಗೆ ಬರುತ್ತೆ. ಅದು ಸರಿ ಇಲ್ಲ ಅಂದಾಗ ಮಾತ್ರ ನೆಗೆಟಿವ್ ಪರಿಣಾಮಗಳು, ಬಂಧು ಮಿತ್ರರೊಟ್ಟಿಗೆ ಕಲಹ, ಒಂದು ಜೀವನದಲ್ಲಿ ಜಂಜಾಟಗಳು, ಸಾಲ ಬಾಧೆಗೆ ಸಿಕ್ಕಾಕೋಬೇಕಾಗತ್ತೆ, ಹಲವಾರು ಸಮಸ್ಯೆಗಳಿಂದ ಬಳಲಬೇಕಾಗತ್ತೆ, ನರಳಬೇಕಾಗತ್ತೆ. ಈಗಾಗಲೇ ಹಲವಾರು ಜನ ಮೇಷರಾಶಿಯವರು ನಾವು ಜನವರಿ 11ನೇ ತಾರೀಕಿನಂದು ಮಾಡಿದಂತಹ ಈ ಶನಿ ಮಹಾಯಾಗದಲ್ಲಿ ಪೂಜೆ ಮಾಡಿಕೊಂಡು ತುಂಬಾ ಜನ ನೀವೇನ್ ಮಾಡಿದ್ದೀರಿ, ಒಂದು ಒಳ್ಳೆ ರೀತಿಯಾದಂತಹ ಜೀವನದ ಮಾರ್ಗನ ಕಂಡು ಹಿಡ್ಕೊಂಡಿದ್ದೀರಿ. ಆದ್ರೆ ಎಷ್ಟೋ ಜನಕ್ಕೆ ಪಾಪ ಗೊತ್ತಾಗಿಲ್ಲ. ಈಗಲೂ ಸಹ ನಿಮಗೆ ಆ ಶನಿಯ ಶ್ರೀರಕ್ಷೆ ಇರುವಂತಹ ಒಂದು, ಆದ್ರೂ ಇವತ್ತಿಗೂ ಸಹ ಶನಿಯ ಶ್ರೀರಕ್ಷೆ ಮತ್ತು ಶನಿಯ ರಕ್ಷಾ ಕವಚ ಸಿಗ್ತಾ ಇದೆ. ಬೇಕು ಅಂತ ಹೇಳಿದವರು ಆ ಶನಿ ರಕ್ಷಾ ಕವಚವನ್ನು ಮತ್ತು ಶನಿ ರಕ್ಷೆಯನ್ನ ನೀವು ಈಗಲೂ ಸಹ ತರಿಸ್ಕೊಂಡು ಇದೇ 7.5 ಶುರುವಾಗುವ ದಿನದಿಂದ ಉಪಯೋಗಿಸ್ತಾ ಬನ್ನಿ. ಆ 7.5 ನಿಮಗಾಗುವಂತಹ ಒಂದು ತೊಂದರೆ ತಾಪತ್ರೆಗಳು, ಉನ್ನತ ಸ್ಥಾನ ಲಭ್ಯವಾದ್ರೂ ನೆಮ್ಮದಿ ಇರೋದಿಲ್ಲ, ಹಣಕಾಸುಗಳು ಬಂದ್ರೂ ವಿಪರೀತ ಖರ್ಚಾಗೋದು, ಆರೋಗ್ಯದಲ್ಲಿ ಬಹಳ ಸಮಸ್ಯೆಗಳು, ಏರುಪೇರುಗಳು ಉಂಟಾಗ್ತಕ್ಕಂತಹದ್ದು, ಹೆಂಡತಿ ಮಕ್ಕಳೊಟ್ಟಿಗೆ ವಿರಸಗಳು, ಈ ರೀತಿ ಎಲ್ಲ ಆಗತ್ತೆ. ಅದರ ಜೊತೆಗೆ ಗುರುಬಲವನ್ನು ಬೇರೆ ನೀವು ಕಳ್ಕೊತಾ ಇದ್ದೀರಾ ಮೇಷರಾಶಿಯವರು. ಧನಸ್ಥಾನದಿಂದ ನೀವು 3ನೇ ಮನೆಗೆ ಹೋಗ್ತಾ ಇದ್ದ ಗುರು ಮೇ 14ನೇ ತಾರೀಕು. ಈಗ ಗುರುಬಲ ಸಹ ಬೇರೆ ಇಲ್ಲದೆ ಇರೋದ್ರಿಂದ ನಿಮಗೆ ಎಲ್ಲಿವರೆಗೂ ಇರುತ್ತೆ, ಮೇ 14ನೇ ತಾರೀಕುವರೆಗೂ ಗುರುಬಲ ಇರುತ್ತೆ. ಮೇ 14ನೇ ತಾರೀಕಿನಿಂದ ನಿಮಗೆ ಗುರುಬಲ ಹೋಯ್ತು ಅಂದ್ರೆ ನಿಮ್ಗೆ ಶನಿ ಬಲವೂ ಇಲ್ಲ. ಗುರು ವರ್ಷದ ಪ್ರಾರಂಭದಲ್ಲೇ ಶನಿ ಬಲ ಹೋಗುತ್ತೆ. ಮೇವರೆಗೂ ಹಾಗೂ ಹೀಗೂ ತಟ್ಟಾಡ್ಕೊಂಡು ಹೋಗ್ಬೋದು. ಮೇ ನಂತರದಲ್ಲಿ ತುಂಬಾನೇ ಅಂದಾಗ ಸ್ವಲ್ಪ ಅಧ್ವಾನಗಳು ಜೀವನದಲ್ಲಿ ಸೃಷ್ಟಿ ಆಗುವಂತಹದ್ದಿರುತ್ತೆ. ಜಾಗ್ರತೆ, ಯೋಚನೆ ಮಾಡೋದು ಬೇಡ. ನಿಮ್ ಜನ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಸರಿಯಾಗಿದ್ರೆ ಈ ಗೋಚಾರದ ಸಮಸ್ಯೆಗಳು ಅಷ್ಟಕ್ಕಷ್ಟೇ, ತುಂಬಾ ಏನ್ ಸಮಸ್ಯೆಗಳನ್ನು ಕೊಡಲ್ಲ.
ಬರೆದಿಟ್ಕೋಬೇಕು. ಪ್ರತಿಯೊಬ್ರು ಗೋಚಾರದ್ದು ಕೇವಲ ನಿಮ್ಮ ಜೀವನದ ಭಾಗಕ್ಕೆ 20-30% ಬರ್ತದೆ. ಇನ್ನು ಮಿಕ್ಕದ್ದು ನಿಮ್ಮ ಜನ್ಮ ಜಾತಕದ ಪ್ರಭಾವಳಿಗಳೇ ಇರುತ್ತೆ. ಹಾಗಾಗಿ ನಿಮ್ ಜನ್ಮ ಜಾತಕವನ್ನೊಮ್ಮೆ ತೋರಿಸ್ಕೊಂಡು ಒಳ್ಳೆ ಸಮಯನ ಕೆಟ್ಟ ಸಮಯನ ಅಂತ ಸಂಪೂರ್ಣವಾಗಿ ತೀರ್ಮಾನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಜನ್ಮ ಜಾತಕದಿಂದ. ಉದಾಹರಣೆಗೆ ಮೇಷರಾಶಿಯವರಿಗೆ ವಿವಾಹ ಭಾಗ್ಯ ಅಂತ ಹೇಳಿದಾಗ ಮೇಷರಾಶಿನಲ್ಲಿ ಕೋಟ್ಯಂತರ ಜನರು ಇರ್ತಾರೆ. ಎಲ್ರಿಗೂ ವಿವಾಹ ಭಾಗ್ಯನ? ತೊಟ್ಟಿಲ್ ಕೂಸು ಇರುತ್ತೆ, ಅದೇ ರೀತಿ ಮಂಚದ ಮೇಲೆ ಮಲಗಿರುವಂತಹ ಮುದುಕರು ಇರ್ತಾರೆ. ಮದುವೆ ಯೋಗವ? ಹಾಗೆಯೇ ಆ ಯೋಗ ಫಲ ನಿಮಗೆ ಹೇಗೆ ಫಲ ಕೊಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮಾತ್ರ ನಮಗೆ ಜನ್ಮ ಜಾತಕ ಮುಖ್ಯ. ಇನ್ನು ಈ ಒಂದು ವರ್ಷದಲ್ಲಿ ನೌಕರರಿಗೆ ಹೇಗಿರುತ್ತೆ, ಕೆಲಸದವರಿಗೆ ಅಂತ ನೋಡಿದಾಗ ಮೇಲಧಿಕಾರಿಗಳಿಂದ ಕಿರುಕುಳವನ್ನ ಅನುಭವಿಸಬೇಕಾಗತ್ತೆ. ನಿಮ್ಮ ಕರ್ತವ್ಯದ ಲೋಪಗಳು ಇಲ್ಲದೆ ಇದ್ದರೂ, ನೀವು ಕೆಲಸಗಳನ್ನ ಸರಿಯಾಗಿ ಮಾಡಿದ್ರೂ ಸಹ ನಿಮ್ಮ ಮೇಲೆ ಆರೋಪ ಅಪವಾದಗಳು ಉದ್ಯೋಗದ ಸ್ಥಳದಲ್ಲಿ ಬರ್ತಕ್ಕಂತಹದ್ದು. ಸ್ನೇಹಿತರೊಟ್ಟಿಗೆ ಬಹಳ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು. ಎಲ್ಲರೊಟ್ಟಿಗೂ ಒಂದ್ ರೀತಿ ವೈಮನಸ್ಯಗಳು ಉಂಟಾಗ್ತಕ್ಕಂಥದ್ದು ಆಗತ್ತೆ. ಆದ್ರೂ ಸಹ ನಿಮ್ಗೆ ಉದ್ಯೋಗದಲ್ಲಿ ಇದ್ದಕ್ಕಿದ್ದ ಹಾಗೆ ನಿಮ್ಗೆ ಪ್ರಮೋಷನ್ ಸಿಗುತ್ತೆ, ಉತ್ತಮ ಸ್ಥಾನದ ಪಡ್ಕೊಳ್ಳುವಂತಹ ಯೋಗ ಫಲ ಇದೆ. ಆದರೆ ಅದು ನಿಮಗೆ ನೆಮ್ಮದಿ ತಂದ್ಕೊಡಲ್ಲ, ಮುಳ್ಳಿನ ಕುರ್ಚಿಯಾಗಿರುತ್ತೆ. ನಿರಾಶೆ ಜಾಸ್ತಿ ಆಗುವಂಥದ್ದು ಉದ್ಯೋಗಿಗಳಿಗೆ. ಇನ್ನ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ನೂತನವಾದ ಬಂಡವಾಳಗಳನ್ನ ಹೂಡ್ಕೊಳ್ಳೋಕೆ ಇದು ಸಕಾಲ ಅಲ್ಲ. ಒಳ್ಳೊಳ್ಳೆ ರೀತಿನಲ್ಲಿ ಯೋಚನೆ ಮಾಡಬೇಕು. ಒಳ್ಳೆ ರೀತಿನಲ್ಲಿ ನೀವು ಇರೋದನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೇಕೇ ಹೊರತು ಇಲ್ಲದೆ ಇರೋದನ್ನ ಯೋಚನೆ ಮಾಡಬಾರ್ದು. ಅದೇ ರೀತಿಯಾಗಿ ಒಳ್ಳೆ ರೀತಿಯ ಧನಲಾಭಗಳನ್ನ ನೀವು ಸೃಷ್ಟಿ ಮಾಡ್ಕೋತಾ ಹೋಗ್ಬೇಕೆ ಅವಕಾಶಗಳು ಕಡಿಮೆ ಆಗತ್ತೆ. ಈ ವರ್ಷ ಸಾಧಾರಣ ಧನಲಾಭಗಳು ಬರುತ್ತವೆ. ಇನ್ನು ಆದಾಯ ವ್ಯಯವನ್ನ ನೋಡಿದ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಆದಾಯ 2 ಇದ್ರೆ ವ್ಯಯ 14 ಇದೆ. ಅಂದ್ರೆ ಹೆಚ್ಚಿಗಿನ ಸಮಯದಲ್ಲಿ ನಿಮಗೆ ಒಂದಿಷ್ಟೇ ₹1 ಇದ್ರೆ ₹100 ಖರ್ಚು, ಆ ರೀತಿಯಾಗುತ್ತೆ. ಇನ್ನ ಸುಖ ದುಃಖಗಳನ್ನ ನೋಡಿದ್ರೆ 3 ಇದೆ. ಅಂದ್ರೆ ಅಂತಹ ಸುಖ ದುಃಖ ಸಮಾನಾಂತರವಾಗಿ ಹೋಗ್ತಕ್ಕಂಥದ್ದು. ಅನಾರೋಗ್ಯ 0, ಆರೋಗ್ಯ 3 ಇರ್ತಕ್ಕಂಥದ್ದು. ಸ್ವಲ್ಪ ಜಾಗ್ರತೆ, ಹುಷಾರು ಆರೋಗ್ಯದಲ್ಲಿ. ಇನ್ನು ಕೃಷಿಕರಿಗೆ ಯಾವ ರೀತಿಯಾಗಿದೆ ಅಂತಂದ್ರೆ, ಹೊಸದಾಗಿ ಏನಾದ್ರೂ ಮಾಡುವಂತಹ ಒಂದು ಬೆಳೆಗಳಾಗಬಹುದು. ಅಂದ್ರೆ ಇಷ್ಟು ವರ್ಷ ನೀವು ಮಾಡದೇ ಇರುವಂತಹ ಬೆಳೆಗಳನ್ನ ಮಾಡಬೇಕು ಅಂತ ಏನಾದ್ರು ಹೋದ್ರೆ ಅದ್ರಲ್ಲಿ ಸ್ವಲ್ಪ ಹೊಡೆತಗಳು ಬೀಳ್ತವೆ, ಹೆಚ್ಚಿನ ಲಾಭ ಸಿಗಲ್ಲ. ಮುಂಚೆ ಏನ್ ಮಾಡ್ಕೊಂಡು ಹೋಗ್ತಿದ್ರು ಅದನ್ನೇ ಮಾಡ್ಕೊಂಡು ಹೋಗಿ. ಕಾಲಕ್ಕೆ ಸರಿಯಾಗಿರುವಂತಹ ಮಳೆಗಳಿಲ್ಲದೆ ಬೆಳೆಗಳಿಗೆ ಸ್ವಲ್ಪ ಅನಾನುಕೂಲತೆಗಳು ಉಂಟಾಗ್ತಕ್ಕಂಥದ್ದು. ಪ್ರಕೃತಿಯ ಅಸಹಕಾರದಿಂದ ಕೃಷಿಕರಿಗೆ ಒಂದ್ ಸ್ವಲ್ಪ ತೊಂದರೆ ತಾಪತ್ರೆಗಳಾಗ್ತಕ್ಕಂಥದ್ದು ಆಗತ್ತೆ. ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು. ಇನ್ ಹಣಕಾಸಿನ ವಿಚಾರ ಅಂತ ಆಗ್ಲೇ ನಾವು ಹೇಳಿದಾಗ ಆರ್ಥಿಕ ಪರಿಸ್ಥಿತಿಯು ಅಂತಹ ಸುಧಾರಣೆಯನ್ನ ಕಾಣೋದಕ್ಕೆ ಸಾಧ್ಯ ಆಗಲ್ಲ, ಕಷ್ಟವಿದೆ. ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ, ಹುಷಾರಾಗಿದ್ದು ಜೀವನ ಸಾಗಿಸಿ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬಾ ಶ್ರಮ ಹಾಕ್ಬೇಕಾಗುತ್ತೆ. ನೀವೆಂತಹದ್ದೇ ಟಾಪ್ ರ್ಯಾಂಕ್ ಸ್ಟೂಡೆಂಟ್ ಆಗಿರಿ, ಈ ವರ್ಷದಲ್ಲಿ ತುಂಬಾ ಮೂಡ್ ಸ್ವಿಂಗ್ ಆಗೋದು, ಬಾಡಿನಲ್ಲೇ ನಿಮ್ಗೆ ಓದಬೇಕು ಅನ್ನುವಂತಹ ಆಸಕ್ತಿ ಬರ್ದೇ ಇರ್ತಕ್ಕಂಥದ್ದೆಲ್ಲ ನಡೆಯುತ್ತೆ. ಹುಷಾರಾಗಿದ್ದು ಜೀವನಾನ ಸಾಗಿಸ್ಬೇಕು. ಮತ್ತು ಮುಂದಿನ ಕೆಲಸಗಳ ಬಗ್ಗೆ ಯೋಚನೆ ಇಟ್ಕೊಂಡು ವಿದ್ಯೆಗಳನ್ನು ಈಗ ಆಯ್ಕೆ ಮಾಡ್ಕೊಳ್ಬೇಕು. ಸುಮ್ಮನೆ ಏನೋ ಒಂದು ಓದ್ತೀನಿ, ಏನೋ ಒಂದು ಮಾಡ್ತೀನಿ ಅಂತ ಹೋಗಕೂಡುದು. ಎಲ್ಲವನ್ನ ಯೋಚನೆ ಮಾಡಿ ಅದಾದ ನಂತರದಲ್ಲಿ ನೀವೇನ್ ಮಾಡ್ಬೇಕು, ಮುಂದಕ್ಕೆ ಹೆಜ್ಜೆನ ಹಿಡ್ತಾ ಹೋಗ್ಬೇಕಾಗತ್ತೆ. ಸ್ವಲ್ಪ ದುಷ್ಟ ಜನರ ಸಹವಾಸಗಳು ಬಂದು ಬಿಡುತ್ತೆ. ಆದ್ರೂ ಯೋಚನೆ ಮಾಡಿ, ನಾವು ತಾಮರೆ ಎಲೆ ತಣ್ಣೀರ್ ಅಂದ್ರೆ ನೀರಿನ ಮೇಲೆ ಇರುವ ಹಾಗೆ ನಾವು ತಾವರೆ ಎಲೆ ಹಾಗೆ ಇದ್ದು ಬಿಡಬೇಕು, ಅಂಟಿಯು ಅಂಟದ ಹಾಗಿರ್ಬೇಕು. ಎಲ್ರೂ ಒಂದಲ್ಲ ಒಂದ್ ದಿವಸ ಒಳ್ಳೇದೇನು ಕೆಟ್ಟದ್ದೇನು ಅಂತ ತಿಳ್ಕೊಂಡಾಗ್ತಾನೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಗೊತ್ತಾಗೋದು. ಪ್ರಪಂಚದೊಳಗೆ ಯಾವ್ದು ಒಳ್ಳೇದಲ್ಲ, ಯಾವ್ದು ಕೆಟ್ಟದ್ದಲ್ಲ. ಪರಿಸ್ಥಿತಿಗಳು, ಸಮಯ, ಸಂದರ್ಭಗಳು ನಮ್ಮ ಬದುಕಿನಲ್ಲಿ ಒಳ್ಳೆಯದ್ದು ಅಥವಾ ಕೆಟ್ಟದ್ದು ಅಂತ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ನಿರ್ಧಾರ ಮಾಡಕ್ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಎಂಥದ್ದೇ ಜನರ ಪರಿಸ್ಥಿತಿ ಬಂದ್ರು ಸಹ ನೀವು ಯೋಚನೆ ಮಾಡ್ಕೊಂಡು ಇವ್ರು ಬೇಕಾ, ಇವ್ರ ಸಂಘ ಬೇಕಾ ಇಲ್ವಾ, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅನ್ನೋದನ್ನ ಸಜ್ಜನರನ್ನ ಇದು ಮಾಡ್ಕೊಳ್ಳಿ. ಕೆಲವೊಮ್ಮೆ ನಿಮ್ ಹಣೆ ಬರ ಸರಿ ಇಲ್ಲ, ಸಜ್ಜನರನ್ನೂ ಕೂಡಿಸ್ತೀರಿ ಕೆಲವೊಬ್ರು. ಸೊ ಯೋಚನೆ ಮಾಡೋದು ಬೇಡ, ಭಗವಂತನ ಭಯ ಇರಲಿ, ಎಲ್ಲನೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಒಂದು
ವಿಶೇಷ ಸಂದರ್ಭದಲ್ಲಿ ಗುರುಬಲ ಇಲ್ಲದೆ ಇರುವ ಕಾರಣಕ್ಕಾಗಿ ಮೇ 14ನೇ ತಾರೀಕು ಬೃಹಸ್ಪತಿಯ ಒಂದು ಸ್ಥಾನ ಬದಲಾವಣೆ ಇರುವ ದಿವಸವೇ ನಾವು ವಿಶೇಷವಾಗಿ ಒಂದು ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಪೂಜೆ ಮಾಡಿಸಿ ಅದರಿಂದ ಗುರು ಅನುಗ್ರಹ ನಿಮಗೆ ಒಂದ್ ಸ್ವಲ್ಪ ಸಿಗೋ ಹಾಗಾಗುತ್ತೆ. ಗುರು ಅನುಗ್ರಹ ಸಿಕ್ಕಿದ ನಂತರದಲ್ಲಿ ಗುರುವಿಗೆ ಕೊಡುವಂತಹ ಶ್ರೀರಕ್ಷೆಯನ್ನ ಕಟ್ಕೋಬೇಕು. ಅದೇ ರೀತಿಯಾಗಿ ಗುರು ಒಂದು ಪ್ರಸಾದವಿರುವಂತಹ ಅಕ್ಷತೆಯನ್ನು ಕಳಿಸ್ತೀವಿ, ಅದಕ್ಕೆ ಪ್ರತಿನಿತ್ಯ ಪೂಜೆಯನ್ನು ಮಾಡಬೇಕು. ಹೀಗೆ ಮಾಡ್ಕೊಳ್ತಾ ಬನ್ನಿ. ಅದರ ಬೆಲೆಯು 333 ರೂಪಾಯಿಗಳಾಗ್ತವೆ. ಎಲ್ಲರಿಗೂ ಕೈಗೆಟುಕುವಂತಹ ದರದಲ್ಲೇ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಇದೊಂದು ಕೆಲಸವನ್ನ ತಾವು ಆದಷ್ಟು ಬೇಗ ಮಾಡ್ಕೋಬೇಕು. ಮಾಡಿಕೊಂಡು ಬೃಹಸ್ಪತಿ ಗ್ರಹವು ಬದಲಾವಣೆ ಆಗ್ತಿರುವ ದಿನವೇ ಈ ಯಾಗ ನಡೆಯೋದ್ರಿಂದ ನಿಮ್ಗೆ ಅನುಕೂಲವಾಗುತ್ತೆ. ಜೊತೆಗೆ ಯಾವ ತಿಂಗಳಲ್ಲಿ ಮೇ 14ನೇ ತಾರೀಕು. ಸೊ ಹಾಗಾಗಿ ಮೇ 14ನೇ ತಾರೀಕಿನ ಒಂದು ತಿಂಗಳ ಭವಿಷ್ಯವನ್ನ ನುಡಿಬೇಕಾದಾಗ ಸ್ಥಳದ ಬಗ್ಗೆ ಹೇಳ್ತೀವಿ. ಆ ಸ್ಥಳಕ್ಕೆ ಕೆಲವು ಸಾಧ್ಯವಾದವರು ಬರಬಹುದು, ಇಲ್ಲ ಅಂದ್ರೆ ಹೇಗೂ ಎಲ್ಲ ಈಗ ವರ್ಚುವಲ್ ನಲ್ಲಿ ಮಾಡೋಕ್ ಸಾಧ್ಯ ಇದೆ. ಮಾಡಿಸಿ ಶುಭವಾಗ್ಲಿ ಅಂತ ಹೇಳ್ತಾ, ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ನೀವು ಮಾಡ್ಕೊಳ್ಬೇಕಾದಂತಹ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಬಂದಾಗ ಸಾಧ್ಯವಾದ ಕಡೆ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ, ಸ್ವಲ್ಪ ಮರಗಳನ್ನು ಕಾಪಾಡ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನ ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ ನಿಮಗೇ ಮುಂದಿನ ದಿನಮಾನಗಳಲ್ಲಿ ಅದನ್ನ ನೋಡಿದ ಸಂದರ್ಭದಲ್ಲಿ ಎಷ್ಟೋ ಪಕ್ಷಿಗಳು, ಪ್ರಾಣಿಗಳು, ನಮ್ಮ ಮನುಷ್ಯರು ಉತ್ತಮವಾದ ಗಾಳಿ ಸೇವನೆ ಮಾಡ್ತಾ ಇರ್ತಾರೆ. ಅವುಗಳ ಜೀವನ ಚೆನ್ನಾಗಾಗ್ತಾ ಇರುತ್ತೆ. ಅದನ್ನ ನೋಡಿ ನೀವೇ ಸಂತೋಷ ಪಡಬಹುದು. ನಿಮ್ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡಿ. ಈಗ ಹೇಗಿದ್ರು ವಸಂತ ಋತು ಪ್ರಾರಂಭವಾಗ್ತದೆ, ಅದೇ ರೀತಿಯಾಗಿ ಬಿಸಿಲಿನ ಝಳ ಬೇರೆ ಶುರುವಾಗ್ತದೆ, ಬೇಸಿಗೆ ಕಾಲ. ನಮಗೆ ಕುಡಿಯೋದಕ್ಕೆ ನೀರಿಗೆ ಭಾರಿ ಕಷ್ಟವಾಗ್ತಾ ಇರುತ್ತೆ. ಅಂಥದ್ರಲ್ಲಿ ಪ್ರಾಣಿಗಳಿಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ಹಾಗಾಗಿ ನಿಮ್ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಜೀವ ಜಂತುಗಳಿಗೆ ನೀವು ಕೊಡುವಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಪಶುಗಳನ್ನ ಉಳಿಸಿದ್ದಕ್ಕೆ ಪಶುಪತಿನಾಥನೇ ನಿಮಗೆ ಹರಸಿ ಹಾರೈಸ್ತಾನೆ. ಶುಭವಾದ ವಾತಾವರಣ ಉಂಟಾಗತ್ತೆ ಅಂತ ಹೇಳ್ತಾ, ಈ ಒಂದು ಸಾಮಾಜಿಕ ಪರಿಹಾರವನ್ನ ಪ್ರತಿಯೊಬ್ರು ಮಾಡ್ಕೊಳ್ಳಿ. ಸಕಲ ಪ್ರಾಣಿಗಳ ಮೇಲೂ ನಿಮ್ಮ ದಯೆ ಇರಲಿ, ಅವುಗಳ ದಯೆ ನಮ್ಮೆಲ್ಲರ ಮೇಲೂ ಇರಲಿ. ಎಲ್ಲ ಸಹ ಶುಭವಾಗ್ಲಿ ಅಂತ ಹೇಳ್ತಾ, ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ನಿಮಗೆ ಈ ಒಂದು ವರ್ಷದಲ್ಲಿ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹದ್ದು ಸುಬ್ರಹ್ಮಣ್ಯ ದಂಡಕ ಸ್ತೋತ್ರದ ಪಠಣವನ್ನ ಪ್ರತಿನಿತ್ಯ 2 ಬಾರಿ ಬೆಳಗ್ಗೆ ಸಾಯಂಕಾಲ ಮಾಡ್ತಾ ಬನ್ನಿ. ಅದರ ಜೊತೆಗೆ 5 ಶಮಿ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ಮೇಷರಾಶಿಯವರ ವರ್ಷ ಭವಿಷ್ಯ, ಶ್ರೀ ವಿಶ್ವಾವಸುನಾಮ ಸಂವತ್ಸರದ ವರ್ಷ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.